ಬರೀ 55,000 ಸರ್. ಇದು 65 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು 55 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5.5 ಹೆಚ್ಚು ಕಡಿಮೆ ಆಗುತ್ತೆ. ಕ್ಲೀನ್ ಆಗಿ ಇದು 245 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2.5 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ಹಾಯ್ ವೀಕ್ಷಕರೇ, ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು NXO ಕಾರ್ಸ್ ಪ್ರೀ-ಓನ್ಡ್ ಶೋರೂಮ್ಗೆ ಬಂದಿದ್ದೀನಿ. ಈ ಶೋರೂಮ್ ಬಂದ್ಬಿಟ್ಟು ನಾಗರಬಾವಿ ಹತ್ರ ಬರುತ್ತೆ. ಸೊ ನಮ್ಮ ಜೊತೆ ಸರ್ ಇದ್ದಾರೆ, ಅವ್ರಿಗೆ ವೆಲ್ಕಮ್ ಮಾಡೋಣ ನಮ್ಮ ಚಾನಲ್ಗೆ. ಹಾಯ್ ಸರ್. ಹೌದು ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸೊ ಮೊದಲಾಗಿ ನಮ್ಮ ವೀಕ್ಷಕರು NXO ಕಾರ್ಸ್ ಎಲ್ಲಿ ಬರುತ್ತೆ ಅಂತ ಸರ್, ನಾಗರಬಾವಿ ಸರ್ಕಲ್ ಇಂದ ಓಕೆ ಡೌನ್ ನಲ್ಲಿ ಬಂದ್ರೆ ನಮ್ಮ ತಿಂಡಿ ಹೋಟ್ಲು ಸ್ವಲ್ಪ ಹಿಂದೆನೆ ದೊಡ್ಡ ಮೋದಿ ಸಿಗುತ್ತೆ. ಮೋದಿ ಪಕ್ಕದಲ್ಲಿ ನಮ್ಮ ಬೋರ್ಡ್ ಇದೆ, ಹಂಗೆ ಬಂದ್ರೆ ನಾವೆಲ್ಲ ವೆಹಿಕಲ್ ಸಿಗುತ್ತೆ. ಇನ್ನ ನಿಮ್ಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಆಫೀಸ್ ಇಂದ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಒಂದೇ ಕಾಂಪೌಂಡ್ ಇದು. ಹೌದೌದು, ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಅಂತ ಆಗ್ಬಿಟ್ರೆ ಸೀದಾ ಬಂದ್ಬಿಡ್ತೀರಾ. ಓಕೆ ಸರ್. ಸರ್ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್, ನಮ್ಮ 50,000 ಶುರು ಆಗುತ್ತೆ ಸರ್. ಬರೀ 50,000 ಸ್ಟಾರ್ಟಿಂಗ್ ಶುರು ಆಗುತ್ತೆ ಸರ್. ಓಕೆ. ಸೊ ಹಾಗಾದ್ರೆ ಲೋನ್ ಬಂದ್ರೆ ಲೋನ್ 2012 ಮಾಡಲ್ ಮೇಲೆ ನಾವು ಲೋನ್ ಮಾಡ್ತೀವಿ. ಥ್ರೂಔಟ್ ಕರ್ನಾಟಕ ಮಾಡಿಸ್ಕೊಡ್ತೀವಿ. ಥ್ರೂಔಟ್ ಕರ್ನಾಟಕ ಮಾಡಿಸ್ಕೊಡ್ತೀರಾ ನೀವು? ಸೊ ಅದಕ್ಕೆ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಸರ್? ನಿಮಗೆ ಸಿವಿಲ್ ಹೆಂಗಿದೆ ಹಂಗೆ 70%, 80%, 90% ಆಗುತ್ತೆ. ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಸೊ ನೀವು ಯಾವ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀರಾ? ನಮ್ಮ ಹತ್ರ 7 ಬ್ಯಾಂಕ್ ಇದೆ. ಓಕೆ. ಯಾವ್ದು ಅವ್ರಿಗೆ ಯಾವ್ದ್ರಲ್ಲಿ ಆಗುತ್ತೆ ಅದನ್ನ ಮಾಡಿಸ್ಕೊಡ್ತೀವಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಇರುತ್ತೆ ಸರ್? ಅದು ನಾವು ಫೈನಾನ್ಸ್ ನಂಬರ್ ಕೊಟ್ಬಿಡ್ತೀವಿ. ನಮ್ಮ ಹತ್ರ ತುಂಬಾ ಫೈನಾನ್ಸ್ ಇದ್ದಾರೆ. ಅದು ಏನ್ ಬೇಕೋ ಅದ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಹಾಗಾದ್ರೆ ಬನ್ನಿ ಸರ್, ತಡ ಮಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಡಿ ಸರ್. ಫಸ್ಟ್ ಯಾವ ಗಾಡಿ ತೋರಿಸ್ತೀರಾ? 2015 ಮಾಡಲು ಸೆಲೆರಿ ವ್ಯಾಗನಾರ್ ಸಿಂಗಲ್ ಓನರ್. ಇದು 315 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. 315 ಸಿಂಗಲ್ ಓನರ್ VXI AC ಪೋಸ್ಟರಿಂಗ್ ಪೌಂಡ್ ಇದೆ. ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಆಗುತ್ತೆ ಇದು. ಓಕೆ, ಫೈನಾನ್ಸ್ ಕೂಡ ಆಗುತ್ತೆ. ಹೌದೌದು. ಓಕೆ ಸರ್, ಇದು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಇದು ಓಡಿದೆ ಒಂದು 83 ಚೇಂಜ್ ಓಡಿದೆ ಹೆಚ್ಚು ಕಡಿಮೆ. ಓಕೆ. ಹೌದೌದು. ಓಕೆ ಸರ್, ನೀವು ಏನಾದ್ರು ನಿಮ್ ಕಡೆಯಿಂದ ಗ್ಯಾರಂಟಿ ವಾರಂಟಿ ಏನಾದ್ರು ಕೊಡ್ತೀರಾ? ಸರ್, ನಮ್ದು ಪಾರ್ಕಿಂಗ್ ಸೆಲ್ ಕಸ್ಟಮರ್ ಹೆಂಗ್ ಬಿಡ್ತಾರೆ ಅಂದ್ರೆ, ಅವ್ರ ಕಸ್ಟಮರ್ ಮೆಕ್ಯಾನಿಕ್ ತೋರಿಸ್ಲಿ, ಶೋರೂಮ್ ತೋರಿಸ್ಲಿ, ಎಲ್ಲಾನ ತೋರಿಸಿ ಓಕೆ ಆದ್ರೆ ಕೂತ್ಕೊಂಡು ವ್ಯಾಪಾರ ಮಾಡಿ ತಗೊಂಡೋಗಿ. ಓಕೆ. ಆರಾಮಾಗಿ ಟೈಮ್ ತಗೊಂಡು ಚೆಕ್ ಮಾಡಬಹುದು ಗಾಡಿ. ಹೌದೌದು, ತಗೊಳಕ್ ಮುಂಚೆ. ಹೌದೌದು. ಓಕೆ. ಓಕೆ ಸರ್, ಬನ್ನಿ ಸರ್, ನೆಕ್ಸ್ಟ್ ಗಾಡಿ ಯಾವುದು? ಇದು XS4 2008 ಮಾಡಲ್, ಟಾಪ್ ಅಂಡ್ ಮಾಡಲು. ಮ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆ, ಟಾಪ್ ಅಂಡ್ ಮಾಡಲು. ಇದು 245 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಮ್ಯಾಗ್ ವೀಲ್ ಇದೆ, ಏರ್ ಬ್ಯಾಗ್ ಇದೆ, ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಗ್ರಾಚಸ್ ಇಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಹೇಳಿದ್ರು 245 ಹೆಚ್ಚು ಕಡಿಮೆ ಆಗುತ್ತೆ. 245 ಹೆಚ್ಚು ಕಡಿಮೆ ಆಗುತ್ತೆ. ಫುಲ್ ಲೋಡೆಡ್, ಫುಲ್ ಟಾಪ್ ಅಂಡ್ ಮಾಡಲು. ಫುಲ್ ಟಾಪ್ ಅಂಡ್ ಮಾಡಲ್. ಹೌದೌದು ಸರ್. ಮೈಲೇಜ್ ಬಂದ್ರೆ ಎಷ್ಟು ಬರುತ್ತೆ ಸರ್? ಮೈಲೇಜ್ ಸರ್ ನಿಮ್ಗೆ ಸಿಟಿನಲ್ಲಿ 14-15, ಗಾಡಿ ಓಸೆಟ್ ಮೇಲೆ ಡಿಪೆಂಡ್. ಲಾಂಗ್ ನಲ್ಲಿ 18-19-20 ಬರುತ್ತೆ ಸರ್. ಬರುದಲ್ಲ ಸರ್? ಹೌದೌದು. ಓಕೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ 2016 ಮಾಡಲು ಕಿಡ್ಡು ಮ್ಯಾನ್ಯಲ್. ಇದು 245 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಫೈನಾನ್ಸ್ ಕೂಡ ಆಗುತ್ತೆ ಇದು. ಓಕೆ. ಹೌದೌದು, ಗಾಡಿ ಒರಿಜಿನಲ್ ಹೇಳ್ತಾ ಇದ್ದೀರಾ ನೀವು? 245 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್. ಫೈನಲ್ ಟು ಫೈನಲ್ ಬಂದ್ರೆ ಎಷ್ಟು ಮಾಡ್ಕೊಡ್ತೀರಾ ಸರ್? ನೀವು ವೆಹಿಕಲ್ ನೋಡಿ, ನಮ್ಮ ಹತ್ರ ಕಿಡ್ಡು, ನಮ್ಮ ಹತ್ರ ಒಂದೊಂದೇ ಗಡಿ ಇಲ್ಲ. ವ್ಯಾಗನ್ ನಲ್ಲಿ 7 ಇದೆ, ಕಿಡ್ ನಲ್ಲಿ 7 ಇದೆ. ಬನ್ನಿ, ಯಾವ್ದು ಬೇಕು ಸೆಲೆಕ್ಷನ್ ಮಾಡಿ, ಕಲರ್ ನೋಡಿ, ಬಾಡಿ ಲೈನ್ ನೋಡಿ, ಯಾವ್ದು ಓಕೆ ಆಗುತ್ತೆ ಕೂತ್ಕೊಂಡು ರೇಟ್ ಮಾತಾಡ್ಬೋದು. ಓಕೆ. ನೀವು ನೋಡ್ತಾ ಇರ್ಬೋದು, ಒಂದಲ್ಲ ಎರಡಲ್ಲ ಮೂರಲ್ಲ ಗಾಡಿ ಕ್ವಿಟ್ ಸಿಗ್ತಾ ಇದೆ ನಿಮಗೆ. ನೀವು ಇಲ್ಲಿ ಬಂದ್ರೆ ಆರಾಮಾಗಿ ನೀವು ಕೂತ್ಕೊಂಡು ಮಾತಾಡ್ಬೋದು. ನಿಮ್ಗೆ ಯಾವ ಗಾಡಿ ಇಷ್ಟ ಆಗ್ತಾ ಇದೆ ಆ ಗಾಡಿ ಕೂತ್ಕೊಂಡು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಬನ್ನಿ, ಹಾಗಾದ್ರೆ ನೆಕ್ಸ್ಟ್ ಗಾಡಿ ತೋರಿಸ್ಕೊಡ್ತೀನಿ ನಿಮಗೆ. 2011 ಮಾಡಲು ಶಿಫ್ಟ್ ಡಿಸೈರ್ VXI. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿ, ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 275 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. 275. ಬಾಡಿ ಲೈನ್ ಚೆನ್ನಾಗಿದೆ, ಒಳ್ಳೆ ಟೈರು, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಒರಿಜಿನಲ್ ಗಾಡಿ. ಎಲ್ಲಿ ಬೇಕಾದ್ರೂ ತೋರಿಸಿ ಚೆಕ್ ಮಾಡ್ಕೋಬಹುದು. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದೌದೌದು. ಪ್ರೈಸ್ ಹೇಳಿದ್ರು ನೀವು 275 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. 275 ಸರ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಫೈನಾನ್ಸ್ ಕೂಡ ಮಾಡಿ, ಸಿವಿಲ್ ಚೆನ್ನಾಗಿದ್ರೆ. ಓಕೆ ಸರ್. ಹೌದೌದು. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ನಮ್ಮ ಮುಂದೆ ಸಿಯಾಜ್ ಇದೆ. ಸಿಯಾಜ್ 2016 ಮಾಡಲು ಡೀಸೆಲ್ VDI ಪ್ಲಸ್. ಇದು ಲೇಟೆಸ್ಟ್ ಇಂಜನ್, HVSS ಇಂಜನ್. 5.5 ಹೆಚ್ಚು ಕಡಿಮೆ ಆಗುತ್ತೆ. ಕ್ಲೀನ್ ಆಗಿ ಕೊಡೋ ಟೈಮಲ್ಲಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಓಕೆ. ನೀವು ಕೊಡೋ ಟೈಮಲ್ಲಿ ಕ್ಲೀನ್ ಆಗಿ ವಾಶ್ ಮಾಡಿ ಎಲ್ಲ ಚೆಕ್ ಮಾಡಿ ಕೊಡ್ತೀವಿ. ಓಕೆ. 5.5 ನೀವು ಕೋಟ್ ಮಾಡ್ತಾ ಇದ್ದೀರಾ ಪ್ರೈಸ್? ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ. ಓಕೆ, ಫೈನಾನ್ಸ್ ಕೂಡ ಆಗುತ್ತೆ. ಹೌದೌದು. AC ಇದೆ, ಪೋಸ್ಟರಿಂಗ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ. ಸಿಂಗಲ್ ಏರ್ ಬ್ಯಾಗ್ ಇದೆ. ಓಕೆ. ಏರ್ ಬ್ಯಾಗ್ ಕೂಡ ಇದೆ. ಸಿಂಗಲ್ ಏರ್ ಬ್ಯಾಗ್ ಇದೆ. ಓಕೆ ಸರ್. ಇದು ಓನರ್ಶಿಪ್ ಅಂದ್ರೆ ಸಿಂಗಲ್ ಓನರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದೌದು. ಮಾಡಲ್ ಸರ್ ಇದ್ರದ್ದು 2016 ಮಾಡಲು. ಓಕೆ. ನೀವು ನೋಡ್ತಾ ಇರ್ಬೋದು, ಸಿಯಾಜ್ 2016 ಮಾಡಲ್, ಸಿಂಗಲ್ ಓನರ್ ಇದೆ ಗಾಡಿ, ಏರ್ ಬ್ಯಾಗ್ ಗಾಡಿ. ನೀವು ನೋಡ್ತಾ ಇರ್ಬೋದು 5.5 ಕೋಟ್ ಮಾಡ್ತಾ ಇದ್ದಾರೆ. ಮುಂದೆ ಬಂದು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ ಸರ್. ಸೊ ನೆಕ್ಸ್ಟ್ 2009 ಮಾಡಲು ಸ್ಕೋಡಾ ಪೆಟ್ರೋಲ್, ಸ್ಕೋಡಾ ಫ್ಯಾಬಿಯಾ ಗಾಡಿ. ಇದು ತುಂಬಾ ಚೆನ್ನಾಗಿದೆ. ಒಂದು 55 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು 55 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದರಲ್ಲಿ AC ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಇದರಲ್ಲಿ 2 ಏರ್ ಬ್ಯಾಗ್, AC ಪೋಸ್ಟರಿಂಗ್ ಪೌಂಡ್. ಗಾಡಿ ವಾಶ್ ಮಾಡಿ ಬಂದಿದೆ. ಅದು ನೈಟು ಬೆಳಿಗ್ಗೆ ಕ್ಲೀನಾಗಿ ವಾಶ್ ಯೂಸ್ ಮಾಡಿ ಇಂಟೀರಿಯರ್ ಮಾಡ್ಬಿಟ್ಟು ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು 55 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು 55 ಪೆಟ್ರೋಲ್ ಗಾಡಿ. ನೋಡ್ತಾ ಇರ್ಬೋದು, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಫುಲ್ ಲೋಡೆಡ್ ಆಗಿದೆ ಗಾಡಿ. ಏರ್ ಬ್ಯಾಗ್ ಕೂಡ ಸಿಗ್ತಾ ಇದೆ ಒಂದು 55ಗೆ. ಹೌದೌದು. ಇದಕ್ಕೆ ಲೋನ್ ಸರ್? ಲೋನ್ ಇದಕ್ಕೆ ನಿಮ್ಗೆ ಲೋನ್ ಡೌಟ್ ಸರ್ ಇದು. ಓಕೆ. ಇದಕ್ಕೆ ಮಾಡಲ್ ಕಡಿಮೆ ಇದೆಯಲ್ಲ. ಓಕೆ.
ಓಕೆ ಇದು ಎಲ್ಲೋ ಬೋರ್ಡ್ ಇದು ಸರ್ ಇದು 17 ಮಾಡಲು. ಓಕೆ 2017 ಮಾಡಲು ETS ಡೀಸೆಲ್ ಬಹಳ ಜನ ಹುಡುಕ್ತಾ ಇದ್ದಾರೆ ಹೌದು ಸರ್ ಹೌದು ಸರ್ ETS ಅದು ಕೂಡ ಎಲ್ಲೋ ಬೋರ್ಡ್ ಇದೆ ಗಾಡಿ ನೀವು ನೋಡ್ತಾ ಇರಬಹುದು ಎಲ್ಲೋ ಬೋರ್ಡ್ ಸಿಗೋದು ಸ್ವಲ್ಪ ರೇರ್ ಗಾಡಿ ಎಲ್ಲೋ ಬೋರ್ಡ್ 2015 ಸರ್ ಇದು ಹೌದು 17 ಓಕೆ 2017 ಮಾಡಲ್ ಟೊಯೋಟಾ ETS ಪ್ರೈಸ್ ಸರ್ ಇದ್ರದ್ದು ಇದು 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಡಾಕ್ಯುಮೆಂಟ್ ಓಕೆ ನೀವು ನೋಡ್ತಾ ಇರಬಹುದು 17 ಮಾಡಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ 5 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಸರ್ 2014 ಮಾಡಲು ಇದು ಬರೀ 60,000 ಹೊಡಿದೆ ಸಿಂಗಲ್ ಒಂದು 7 ಸೀಟರ್ 425 ಹೆಚ್ಚು ಕಡಿಮೆ ಆಗುತ್ತೆ ಸರ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬಾಡಿ ಲೈನ್ ಟೈರ್ ಗಾಡಿ ಇದು ಹೌದು ಸರ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಇದೆ UPSC ಬರುತ್ತೆ ಗಾಡಿ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಓಡಿರೋದು 60,000 ಚೇಂಜ್ ಗಾಡಿ ಇದು ಕಾರ್ಡೆಡ್ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಸರ್ ಇದು ಯಾವ ಮಾಡೆಲ್ ಸರ್ ಇದು ಸರ್ 2019 ಮಾಡಲು 2020 ರಿಜಿಸ್ಟ್ರೇಷನ್ ಸಿಂಗಲ್ ಓನ್ ಅದು VXI ಆಪ್ಷನಲ್ ಏರ್ ಬ್ಯಾಗು ಮ್ಯಾಗ್ ವೀಲ್ ವಿತ್ CNG ಇದೆ 5.5 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಆಪಲ್ ಶೇಪ್ ಗಾಡಿ ತುಂಬಾ ಚೆನ್ನಾಗಿದೆ CNG ಕಂಪನಿ ಫಿಟೆಡ್ ಇಲ್ಲ ಹೊರಗಡೆ ಫಿಟ್ ಮಾಡಿರೋದು ಒಳಗಡೆ ಫಿಟ್ ಮಾಡಿದ್ದಾರೆ CNG ಕೂಡ ಸಿಗ್ತಾ ಇದೆ ಅದೇ ಫಿಟ್ ಮಾಡಕ್ಕೆ 55,000 ಬೇಕಲ್ಲ ಸರ್ CNG ಹೌದೌದು ಓಕೆ ಸೊ CNG ಫಿಟ್ ಮಾಡಿದ್ಮೇಲೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಸರ್ ಬರುತ್ತೆ ನಿಮ್ಗೆ 25 ಬರುತ್ತೆ ಸರ್ 24 ಬರುತ್ತೆ ಹೌದೌದು ಓಕೆ ಸೊ ಆರಾಮಾಗಿ ಒಂದು 2 ವೀಲರ್ ಓಡಿಸಂತರ ನೀವು 24 ಬರ್ತಾ ಇದೆ ಮೈಲೇಜ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು ಸೊ ಇದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ನಾವು ಇದನ್ನ ನಿಲ್ಲಿಸೋದು ಇಲ್ಲ ನಿಲ್ಲಿಸೋದೇ ಇಲ್ಲ ಇಲ್ಲಿ ಪ್ರೈಸ್ ಸರ್ ಇದು 5.5 ಹೆಚ್ಚು ಕಡಿಮೆ ಆಗುತ್ತೆ ಸರ್ 5.5 ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಹೌದೌದು 14 ಮಾಡಲು ಈಕೋ ಸ್ಪೋರ್ಟ್ ಟೈಟಾನಿಯಂ ಇದು ಟಾಪ್ ಅಂಡ್ ಮಾಡಲ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಒರಿಜಿನಾಲಿಟಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು 445 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ 445 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫುಲ್ ಟಾಪ್ ಎಂಡ್ ಅಲ್ಲ ಸರ್ ಗಾಡಿ ಹೌದೌದು ಗಾಡಿ ತುಂಬಾ ಚೆನ್ನಾಗಿದೆ ಡೀಸೆಲ್ ಗಾಡಿ ಸರ್ ಇದು ಓಕೆ ಡೀಸೆಲ್ ಗಾಡಿ ಇದೆ ಹೌದೌದು 2009 ಮಾಡಲು i10 ಎರಾ AC ಇದೆ ಪೋಸ್ಟರಿಂಗ್ ಇದೆ 2 ಪವರ್ ವಿಂಡೋ ಇದೆ ಇದು 165 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ ಸ್ಯಾಂಡ್ರಬಲ್ ಸರ್ ಇದು ಸಣ್ಣ ಪುಟ್ಟ ಕಿರಾಜಸ್ ಇದೆ ಅದೇನು ಒರಿಜಿನಾಲಿಟಿ ಇದೆ ಏನು ಮಾಡಿಸಿಲ್ಲ ಅದ್ ಬೇಕಾದ್ರೆ ಮಾಡಿಸ್ಕೊಡ್ಬೋದು ಇಲ್ಲ ಆಜಿಟಿಂದ ಮಾಡಿಸ್ಕೊಳ್ಳೋದು ಯಾಕಂದ್ರೆ ಮಾಡಿದ್ರೆ ರೀಫಂಡ್ ಅಂತ ಹೇಳ್ತಾರೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಎರಾ ಬಾಡಿ ಲೈನು ಟೈರ್ ಇಂಜನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಹೌದು 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 165 ಸರ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಓಕೆ 165 ಹೇಳ್ತಾ ಇದ್ರೆ ಆಗುತ್ತೆ ಎಲ್ಲ ಒರಿಜಿನಲ್ ಕಂಡೀಷನ್ ಅಲ್ಲಿ ಒರಿಜಿನಲ್ ಪೇಂಟ್ ಅಲ್ಲಿ ಬಂದಿದೆ ಬೆಳಿಗ್ಗೆ ಸರ್ ಅದು ಓಕೆ ಬೆಳಿಗ್ಗೆ ಬಂದಿದೆ ಗಾಡಿ ಇದು ಓಕೆ ಸೊ ನೆಕ್ಸ್ಟ್ ಇದು 14 ಮಾಡಲು ಈಕೋ ಸ್ಪೋರ್ಟ್ ಸೆಕೆಂಡ್ ಒನ್ ಅದು ಇದು ಕೂಡ 475 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಓಕೆ ಇದು ಒಳ್ಳೆ ಮ್ಯಾಗ್ ವೀಲ್ ಇದೆ ಆಮೇಲೆ ಸಿಸ್ಟಮ್ ಇದೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು ಆಫ್ಟರ್ ಮ್ಯಾಗ್ ವೀಲ್ಸ್ ಕೂಡ ಹಾಕಿದ್ದಾರೆ ಮಾರ್ಕೆಟ್ ಒಳ್ಳೆ ಸಿಸ್ಟಮ್ ಇದೆ ಒಳ್ಳೆ ಇಂಟೀರಿಯರ್ ಇದೆ ಓಕೆ ಒಳ್ಳೆ ಇಂಟೀರಿಯರ್ ಕೂಡ ಮಾಡಿಸಿದ್ದಾರೆ ಹೌದೌದು ಗಾಡಿ ರನ್ನಿಂಗ್ ಫೈನಾನ್ಸ್ ಕೂಡ ಆಗುತ್ತೆ ಸರ್ ಇದು ಓಕೆ ಫೈನಾನ್ಸ್ ಕೂಡ ಆಗುತ್ತೆ ಹಾಗಾಗುತ್ತೆ ಓಕೆ ಪ್ರೈಸ್ ಸರ್ ಇದು ಪ್ರೈಸ್ 475 ಹೆಚ್ಚು ಕಡಿಮೆ ಆಗುತ್ತೆ 475 ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು 2018 ಮಾಡಲು ಜನವರಿ ಆಪಲ್ ಶೇಪ್ ಶಿಫ್ಟ್ ಡಿಸೈರ್ ಡೀಸೆಲ್ ಟಾಪ್ ಅಂಡ್ ಮಾಡಿ ಪುಷ್ ಬಟನ್ ಸ್ಟಾರ್ಟ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ ಇದು ಹೇಳೋದು 615 ಹೇಳೋದು 6,15,000 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಳೋಣ ಸರ್ ಹೌದೌದು ಆಲ್ ಓವರ್ ಕರ್ನಾಟಕ ಹೌದೌದು ಸಿವಿಲ್ ಚೆನ್ನಾಗಿದೆ ಎಲ್ಲ ಮಾಡ್ತೀವಿ ಓಕೆ ಸರ್ ನೆಕ್ಸ್ಟ್ ಒಳ್ಳೆ 2014 ಮಾಡಲು 14 ಮಾಡಲು ಇದು VXI ಎರ್ಟಿಗಾ ಪೆಟ್ರೋಲ್ ಗಾಡಿ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ 7 ಸೀಟರ್ ಗಾಡಿ ಬಹಳ ಜನ ಹುಡುಕ್ತಾ ಇದ್ದಾರೆ ಹೌದು ಸರ್ ಎರ್ಟಿಗಾ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ ಹೌದೌದು ಸಿಗಲ್ಲ ಯಾರಿಗೂ ಗಾಡಿ ಹೌದೌದು 14 ಮಾಡಲ್ ನೀವು ನೋಡ್ತಾ ಇರಬಹುದು ಎರ್ಟಿಗಾ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ಫೈನಾನ್ಸ್ ಕೂಡ ಆಗುತ್ತೆ ಅಲ್ಲ ಹೌದೌದು ಪ್ರೈಸ್ ಸರ್ ಇದ್ರೆ 5.5 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಓಕೆ 5.5 ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಹೌದೌದು ಸೊ ನೆಕ್ಸ್ಟ್ ನಮ್ಮ ಮುಂದೆ 2015 ಮಾಡಲು i20 ಆಕ್ಟಿವಾ ಪೆಟ್ರೋಲ್ ಮ್ಯಾಗ್ ವೀಲ್ ಇದೆ ಗಾಡಿ ಒಳ್ಳೆ ಸಿಸ್ಟಮ್ ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಪೆಟ್ರೋಲ್ ಗಾಡಿ ಇದು ಬಾಡಿ ಲೈನ್ ಆಗ್ಲಿ ಇಂಜನ್ ಆಗ್ಲಿ ಎಲ್ಲ ಟೈಪ್ ನಲ್ಲಿ ಎಲ್ಲ ಚೆನ್ನಾಗಿದೆ 485 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ 485 ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹೌದೌದು ಇದು ಟಾಪ್ ಎಂಡ್ ವೇರಿಯಂಟ್ ಅಲ್ಲ ಸರ್ ಇದು ಹೌದು ಆಕ್ಟಿವಾ ಇದು ನೋಡಿ 2017 ಮಾಡಲು ವೆಗನಾರ್ VXI ಇದು ಕೂಡ 315 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ 315 ಫೈನಾನ್ಸ್ ಕೂಡ ಆಗುತ್ತೆ ಸರ್ ಹೌದೌದು ಫೈನಾನ್ಸ್ ಕೂಡ ಬೇಕಂದ್ರೆ ಮಾಡಿಸ್ಕೊಡ್ತಾರೆ ಹೌದೌದು ಇದು ಯಾವ ಮಾಡೆಲ್ ಸರ್ ಇದು ಸರ್ 19 ಮಾಡಲು ಓಕೆ i10 ಗ್ರ್ಯಾಂಡ್ 485 ಹೆಚ್ಚು ಕಡಿಮೆ ಆಗುತ್ತೆ ಸರ್ 485 ಹೆಚ್ಚು ಕಡಿಮೆ ಆಗುತ್ತೆ 19 ಮಾಡೆಲ್ ಗ್ರ್ಯಾಂಡ್ ಹೌದೌದು ಸರ್ ಓಕೆ ಸರ್ ಇದು ಆಟೋಮೆಟಿಕ್ ಸೆಲೆರಿಯೋ ಓಕೆ ಆಟೋಮೆಟಿಕ್ 14 ಮಾಡಲು ಓಕೆ 275 ಹೆಚ್ಚು ಕಡಿಮೆ ಆಗುತ್ತೆ ಸರ್ 14 ಮಾಡೆಲ್ ಆಟೋಮೆಟಿಕ್ ಸೆಲೆರಿಯೋ ನೀವು ನೋಡ್ತಾ ಇರಬಹುದು ಬಾಡಿ ಲೈನ್ ಚೆನ್ನಾಗಿದೆ ಇಂಜನ್ ಚೆನ್ನಾಗಿದೆ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ ಬಹಳ ಹುಡುಕ್ತಾ ಇದ್ದಾರೆ ಆಟೋಮೆಟಿಕ್ ಬೇಕು ಅಂತ
ಇದು ಇದು ಆಟೋಮೆಟಿಕ್ ಅಂದ್ರೆ ಇದು ಲೇಡೀಸ್ ಅವ್ರಿಗೆ ಒಳ್ಳೆ ಗಾಡಿ ಲೇಡೀಸ್ ಆಗ್ಲಿ ವಯಸ್ಸಾಗಿದಾಗ್ಲಿ ಆಮೇಲೆ ಫಾದಿನಿಂದ ಬರ್ತಾರಲ್ಲ ಫಾದಿನಿಂದ ಅವ್ರಿಗೂ ಸೆಟ್ ಆಗ್ಬಿಡುತ್ತೆ ಅದು. ಪ್ರೈಸ್ ನೀವು ಏನು ಕೋಟ್ ಮಾಡ್ತೀರಾ? 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ನೆಕ್ಸ್ಟ್ i20 2015 ಮಾಡಲು i20 ಇದು ಸ್ಪೋರ್ಟ್ಸ್. ಇದು ಕೂಡ ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇದು 5.5 ಲಕ್ಷ ಹೇಳೋದು, ಸಿಂಗಲ್ ಓನ್, ಅದು ಡೀಸೆಲ್ ಗಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ. ಹೌದೌದು. ಓಕೆ ಸರ್ ಇದು ವ್ಯಾಗನಾರ್ 2016 ಮಾಡಲು. ಇದು ಕೂಡ VXI. ಇದು ಬಾಡಿಲಿಂದ ಚೆನ್ನಾಗಿದೆ. ಸಣ್ಣ ಪುಟ್ಟ ಡಿಕ್ಕಿ ಡೆಂಟ್ ಇದೆ. ಗಾಡಿ ಒರಿಜಿನಲ್ ಇದೆ. 310 ಹೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 3,10,000 ನೀವು ಹೇಳ್ತಾ ಇದ್ದೀರಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಇದು ನೋಡಿ i20 2011 ಮಾಡಲು ಸ್ಪೋರ್ಟ್ಸ್. ಇದು ಕೂಡ ಮ್ಯಾಗ್ ವೀಲ್, ಸಿಂಗಲ್ ಏರ್ ಬ್ಯಾಗ್ ಇದೆ. ಬಾಡಿ ಲೈನ್ ಚೆನ್ನಾಗಿದೆ. ಎರಡು ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪೆಟ್ರೋಲ್ ಗಾಡಿ. 265 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. 265 ನೀವು ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ. 11 ಮಾಡಲು ಸ್ಪೋರ್ಟ್ಸ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು 2017 ಮಾಡಲು ಶಿಫ್ಟ್ VDI ವಿತ್ ಆಪ್ಷನಲ್, 2 ಏರ್ ಬ್ಯಾಗ್ ಬರುತ್ತೆ. ಇದು 5.5 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಆಗಲಿ ನೀವು ನೋಡಬಹುದು, ನೀಟಾಗಿದೆ, ಫುಲ್ ನೀಟಾಗಿದೆ. ಸಿಸ್ಟಮ್ ಒಳ್ಳೆ ಸಿಸ್ಟಮ್ ಇದೆ. ಸೀಟ್ ಕವರು, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ. ಟೈರ್ ಗೀಡಿ ಎಲ್ಲ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ನೋಡಿದಾಗ ಗೊತ್ತಾಗ್ತದೆ ಸರ್, ಗಾಡಿ ಇದು ಫುಲ್ ಕ್ಲಾಸ್ ಆಗಿದೆ, ಫುಲ್ ಮೇಂಟೈನ್ ಆಗಿದೆ ಗಾಡಿ ಇದು. ನೆಕ್ಸ್ಟ್ ಇದು ಆಟೋಮೆಟಿಕ್ ಸರ್. ಓಕೆ ಇದು 2016 ಮಾಡಲು 2.5 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ ಇದು ಆಟೋಮೆಟಿಕ್. ಓಕೆ ನೋಡ್ತಾ ಇರಬಹುದು 16 ಮಾಡಲ್ ಕ್ವಿಡ್ ಆಟೋಮೆಟಿಕ್ 2.5 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ. ಇದು ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ತಗೊಂಡ ತಕ್ಷಣ ಆರಾಮಾಗಿ ಓಡಿಸ್ಕೋಬಹುದು, ಏನು ಟೆನ್ಷನ್ ಇಲ್ಲ. ಹೌದೌದು. ಬೆಂಗಳೂರಲ್ಲಿ ಈ ಟ್ರಾಫಿಕ್ ಅಲ್ಲಿ ಇದು ಬೆಸ್ಟ್ ಗಾಡಿ ಸರ್. ನೀವು ಹೌದೌದು. ಕಾಂಪ್ಯಾಕ್ಟ್ ಸೈಜ್, ಅದು ಕೂಡ ಆಟೋಮೆಟಿಕ್. ಓಕೆ ನೆಕ್ಸ್ಟ್ ನೀವು ನೋಡಬಹುದು ಸರ್ 2013 ಮಾಡಲು XCV W8 ಟಾಪ್ ಅಂಡ್ ಮಾಡಲು. ಇದು ಕೂಡ ಬಾಡಿ ಲೈನ್ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ, ಒಳ್ಳೆ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 5.5 ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ನೋಡ್ತಾ ಇರಬಹುದು 13 ಮಾಡಲ್ ಸರ್. 13 ಮಾಡಲು W8 ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ನೀವು ಫ್ಯಾಮಿಲಿಗೋಸ್ಕರ ಒಳ್ಳೆ ಗಾಡಿ ಇದು. 13 ಮಾಡಲ್ W8. ಹೌದೌದು. 5.5 ಸರ್ ಇದು. 5.5 ಸ್ವಲ್ಪ ಹೆಚ್ಚು ಕಡಿಮೆ. 5.5 ಟೈರ್ ಆಗಲಿ, ಮ್ಯಾಗ್ ವೀಲ್ ಆಗಲಿ ನೋಡಿ ಎಷ್ಟು ಚೆನ್ನಾಗಿದೆ. ಟೈರ್ ಆಗಿ, ಬಾಡಿ ಲೈನ್ ಒಳ್ಳೆ ಇದೆ, ಸೀಟ್ ಕವರ್. ಹೌದೌದು. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಇದು ಓಡಿದೆ ಸರ್ 1,15,000 ಚೇಂಜ್ ಓಡಿದೆ ಸರ್. 1,15,000 ಚೇಂಜ್ ಚಿಲ್ಲರೆ ಓಡಿದೆ ಗಾಡಿ. ಹೌದೌದು. ಓಕೆ ಸರ್ ಇದು i20 16 ಮಾಡಲ್ ಆಕ್ಟಿವಾ. ಇದು ಕೂಡ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆಲ್ಲ ಗಾಡಿ ತುಂಬಾ ಚೆನ್ನಾಗಿದೆ. ಇದ್ಲ ಹೇಳೋದು 5,10,000 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ 5,10,000 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಓಕೆ ಮಾಡಲ್ 2016 ಮಾಡಲ್. ಹೌದೌದು. ಓಕೆ ನೋಡಿ ಇದು ಗ್ರೇ ಕಲರ್. ಇದು 2016 ಮಾಡಲು. ಇದು 68,000 ಹೊಡಿದೆ. ಶೋರೂಮ್ ರಿಕಾರ್ಡ್ ಇದೆ ಇದು. ಎಲ್ಲಾ ಶೋರೂಮ್ ರಿಕಾರ್ಡ್ ಸಿಗೋದು ಡೌಟ್. ಇದ್ರೆ ನಾವು ಹೇಳ್ಬಿಡ್ತೀವಿ. 68,000 ಹೊಡಿದೆ. ಚೇಂಜು, ಶೋರೂಮ್ ಸರ್ವಿಸ್, VXI ಗಾಡಿ ತುಂಬಾ ಚೆನ್ನಾಗಿದೆ. 495 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಹೌದೌದು. ಓಕೆ ಇದು ಆಟೋಮೆಟಿಕ್ ಸೆಲೆರಿಯೋ 14 ಮಾಡಲು. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. 345 ಹೆಚ್ಚು ಕಡಿಮೆ ಆಗುತ್ತೆ ಸರ್. 345 ಹೆಚ್ಚು ಕಡಿಮೆ. ಗಾಡಿ ಅದು ತುಂಬಾ ನೀಟ್ ಆಗಿದೆ. ಒಳ್ಳೆ ಬಾಡಿ ಲೈನ್, ಟೈರ್ ಆಗಲಿ, ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಆಗಿದೆ. 2016 ಮಾಡಲು ಎಕ್ಸೆಂಟ್ ಪೆಟ್ರೋಲ್. ಬಾಡಿ ಲೈನ್ ಚೆನ್ನಾಗಿದೆ. 16 ಮಾಡಲು ಪೆಟ್ರೋಲ್ ಗಾಡಿ. ನೋಡಿ ಇಂಟೀರಿಯರ್ ಆಗಲಿ, ಟೈರ್ ಆಗಲಿ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಹೊಂಡೈ ಎಕ್ಸೆಂಟ್ ಪೆಟ್ರೋಲ್. 425 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 425 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ನೀವು? ಹೌದೌದು. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲ ಒರಿಜಿನಲ್ ತರ ಇದೆ, ನೀವು ನೋಡ್ತಾ ಇರಬಹುದು. ಸೊ ನೆಕ್ಸ್ಟ್ ಸರ್ ನೋಡಿ ಇದು ಹೋಂಡಾ ಅಮೇಜ್. ಇದು ಪೆಟ್ರೋಲ್, ಇದು ಡೀಸೆಲ್. ಹೌದು. ಇದು 14 ಮಾಡಲು ಪೆಟ್ರೋಲ್. 14 ಮಾಡಲ್. ಇದು 13 ಮಾಡಲು ಡೀಸೆಲ್. ಇದು 14 ಮಾಡಲು 385 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ 14 ಮಾಡಲು ಇದು ಪೆಟ್ರೋಲ್. ಇದು 13 ಮಾಡಲು ಡೀಸೆಲ್. ಇದು 385 ಹೆಚ್ಚು ಕಡಿಮೆ ಆಗುತ್ತೆ. ಎರಡು ನೋಡ್ಕೊಳ್ಳಿ, ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಯಾವ್ದು ಬೇಕು ಸೆಲೆಕ್ಷನ್ ಮಾಡಿ ಕೂತ್ಕೊಂಡು ಮಾತಾಡೋಣ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಮಾಡಿಸ್ಕೊಡ್ತೀವಿ ಸರ್. ಎ ಸ್ಟಾರ್ ಮಾರುತಿ VXI AC ಪೋಸ್ಟರಿಂಗ್ 4 ಪೌಂಡ್. ಬಾಡಿ ಲೈನ್ ಚೆನ್ನಾಗಿದೆ. ಮರದ ಕೆಳಗಡೆ ನಿಲ್ಸಿದ್ವಿ ಅಂತ ನಿಮ್ಗೆ ಹಂಗೆ ಕಾಣ್ತಾ ಇದೆ. ಹೊರಡೋ ಟೈಮ್ನಲ್ಲಿ ವಾಶ್ ಯೂಸ್ ಮಾಡಿ. AC ಪೋಸ್ಟರಿಂಗ್ ಪೌಂಡ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 185 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. VXI. ಹೌದೌದು. ಸರ್ ಇದು 2013 ಮಾಡಲು VXI ಶಿಫ್ಟ್. ಇದು ಆಚೆ ಕಸ್ಟಮರ್ ನಿಲ್ಸಿ ಪೈಂಟ್ ಶೇಡ್ ಆಗಿದೆ. ಒರಿಜಿನಲ್ ಪೈಂಟ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಪೈಂಟ್ ಮಾಡ್ಬಿಟ್ರೆ ರೀಫಂಡ್ ಅನ್ನ ಹೇಳ್ತಾ ಅಂತ ಹಂಗೆ ಒರಿಜಿನಾಲಿಟಿ ಇದೆ. 375 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. VXI
ಶಿಫ್ಟ್ ಒರಿಜಿನಲ್ ಗಾಡಿ ಗಾಡಿ ಒರಿಜಿನಲ್ ಪೇಂಟ್ ನಲ್ಲಿ ಇದೆ. ಮುಂದೆ ನ್ಯಾನೋ ಇದು ಇದು ಯಾವ ಮಾಡಲ್ ಸರ್? 2014 ಮಾಡಲು ಸಿಂಗಲ್ ಓನರ್ ಟ್ವಿಸ್ಟ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. 2 ಡೆಂಟು ಗ್ಲಾಸಸ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಎಲ್ಲ ಬರುತ್ತೆ. AC ಇದೆ, ಪವರ್ ಸ್ಟೇರಿಂಗ್ ಇದೆ, 2 ಪವರ್ ವಿಂಡೋ ಇದೆ ನೋಡಿ. ಅಲ್ಲಿ ಕೆಳಗಡೆ ಪವರ್ ವಿಂಡೋ ಇದೆ. ಬಾಡಿ ಲೈನ್ ಚೆನ್ನಾಗಿದೆ, ಸಿಸ್ಟಮ್ ಇದೆ. ಗಾಡಿ ತುಂಬಾ ಒಳ್ಳೆ ಕಲರ್, ಒಳ್ಳೆ ಒಂದು ಟೂ ವೀಲರ್ ಬಜೆಟ್ ನಲ್ಲಿ ಸಿಗುತ್ತೆ. ಆರಾಮ್ ಲೇಡೀಸ್ ಓಡಿಸಬಹುದು, ಮನೆಯಲ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿ 145 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಡ್ ಗ್ಲಾಸ್ ಎಲ್ಲ, ಗಾಡಿ ನೀಟ್ ಆಗಿದೆ ಇದು. ಹೌದು, ಕ್ಲಾಸ್ ಆಗಿದೆ ಗಾಡಿ ಇದು. 145 ಹೆಚ್ಚು ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ ಸರ್. ಇದು ನೋಡಿ ಸರ್, 2010 ಮಾಡಲು i20 ಆಸ್ಟ್ರಾ ಟಾಪ್ ಅಂಡ್ ಮಾಡಲಿದ್ದು. ಇದು ಕೂಡ ಮ್ಯಾಗ್ ವೀಲ್ ಇದೆ, ಏರ್ ಬ್ಯಾಗ್. ಗಾಡಿ ಬಂದಿದೆ ಸ್ವಲ್ಪ ಹೊತ್ತಾಯ್ತು ನೋಡಿ. 2 ಏರ್ ಬ್ಯಾಗ್ ಇದೆ, ಮ್ಯಾಗ್ ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ತುಂಬಾ ಚೆನ್ನಾಗಿದೆ. ಹೌದೌದು, ಆಸ್ಟ್ರಾ ಟಾಪ್ ಅಂಡ್ ಮಾಡಲಿದ್ದು ನೋಡಿ. ಆಸ್ಟ್ರಾ ಟಾಪ್ ಅಂಡ್ ಮಾಡಲ್, ಸೀಟ್ ಕವರ್ ಕೂಡ ಅಷ್ಟೇ ಒರಿಜಿನಲ್ ಗಾಡಿ ಇದೆ, ನೀಟ್ ಆಗಿದೆ. ಪ್ರೈಸ್ ಸರ್ ಇದು? ಇದು 285 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 285 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ನೋಡ್ತಾ ಇರಬಹುದು. ಕ್ಲಾಸ್ ಆಗಿದೆ ಗಾಡಿ, ABS ಇದೆ, ಬ್ಯಾಕ್ ವೈಫರ್, ಡಿಫಾಗರ್ ಏನ್ ಮಾಡಂಗಿಲ್ಲ. ಫುಲ್ ಟಾಪ್ ಅಂಡ್ ಗಾಡಿ ಇದೆ, ಏನ್ ಮಾಡಂಗಿಲ್ಲ. ತಗೋಬೇಕು ಆರಾಮಾಗಿ, ಆಯಿಲ್ ಚೆಕ್ ಮಾಡಿ, ಆಯಿಲ್ ಇಂದ ಚೆಕ್ ಮಾಡಿಸ್ಬೇಕು, ಆರಾಮಾಗಿ ಓಡಿಸ್ತಾ ಇರ್ಬೇಕು. ಓಕೆ, ಯಾವ ಮಾಡಲ್ ಸರ್ ಇದು? 2009 ಮಾಡಲು VDI ಡೀಸೆಲ್ ಶಿಫ್ಟ್ 235 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೋಡ್ತಾ ಇರಬಹುದು, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಸ್ವಿಫ್ಟ್. ಬಾಡಿ ಲೈನ್, ರನ್ನಿಂಗ್ ಎಲ್ಲ, ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಟೈರ್ಸ್ ಕಂಡೀಷನ್ ಕೂಡ ನೀವು ನೋಡಬಹುದು. 230 ಸರ್ ಇದು? 235 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೆಲೆರಿಯೋ 19 ಮಾಡಲು VXI ಮ್ಯಾನ್ಯುವಲ್ 425 ಹೆಚ್ಚು ಕಡಿಮೆ ಆಗುತ್ತೆ ಸರ್. VXI ಮ್ಯಾನ್ಯುವಲ್ 425. ಬಾಡಿ ಲೈನ್, ಇಂಜನ್ ತುಂಬಾ ಚೆನ್ನಾಗಿದೆ ಸರ್. ನೀವು ನೋಡ್ತಾ ಇರಬಹುದು. 425 ಸರ್ ಇದು? ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 19 ಮಾಡಲು ಸರ್. 19 ಮಾಡಲು, ಹೌದೌದು. ಓಕೆ, ಮಹೇಂದ್ರ ಮೆರೋಜೋ 19 ಮಾಡಲು 6.25 ಹೆಚ್ಚು ಕಡಿಮೆ ಆಗುತ್ತೆ. 6.25 ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. 19 ಮಾಡಲ್ ಮರಾಜೋ. ಹೌದೌದು. 7 ಮಾಡಲ್, 7 ಸೀಟರ್ ಸರ್ ಇದು? ಹೌದೌದು. ಒಳ್ಳೆ ಗಾಡಿ ತುಂಬಾ ಚೆನ್ನಾಗಿದೆ. ಬಕೆಟ್ ಸೀಟ್, ಏರ್ ಬ್ಯಾಗು, ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ದೊಡ್ಡ ಫ್ಯಾಮಿಲಿ ಹುಡ್ಕೋದಕ್ಕೆ ಒಳ್ಳೆ ಗಾಡಿ. ಓಕೆ, ಪ್ರೈಸ್ ಸರ್? 6.25 ಹೆಚ್ಚು ಕಡಿಮೆ ಆಗುತ್ತೆ. 6.25 ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಸರ್. 19 ಮಾಡಲ್ ಮರಾಜು. ಹೌದೌದು. ಗಾಡಿ ಎಕ್ದಮ್ ಫುಲ್ಲಿ ಕ್ಲಾಸ್ ಆಗಿದೆ. ಗಾಡಿ ಮೇಂಟೈನ್ ಆಗಿದೆ. ಗಾಡಿ ನೋಡಿ, ಕಂಡೀಷನ್ ಕೂಡ ಅಷ್ಟೇ. ಕ್ಯಾಮರಾನಲ್ಲಿ ನೋಡಿ ಅಷ್ಟು ಗೊತ್ತಾಗಲ್ಲ ನಿಮಗೆ. ಇಷ್ಟ ಆಯ್ತು ಗಾಡಿ ಅಂದ್ರೆ ಡೈರೆಕ್ಟ್ ಆಗಿ ಶೋರೂಮ್ಗೆ ವಿಸಿಟ್ ಮಾಡಿ ಸರ್. ಎಲ್ಲ ಡೀಟೇಲ್ಸ್ ಇನ್ನೂ ಸ್ವಲ್ಪ ಮಾಹಿತಿ ಕೊಡ್ತಾರೆ ಈ ಗಾಡಿ ಬಗ್ಗೆ. 14 ಮಾಡಲು ಡೀಸೆಲ್ ಗಾಡಿ, ಹೋಂಡಾ ಸಿಟಿ 465 ಹೆಚ್ಚು ಕಡಿಮೆ ಆಗುತ್ತೆ ಸರ್. 14 ಮಾಡಲ್ 465 ಹೆಚ್ಚು ಕಡಿಮೆ ಆಗುತ್ತೆ, ಡೀಸೆಲ್ ಗಾಡಿ. ಹೌದೌದು. ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಕೊಡೋ ಟೈಮಲ್ಲಿ ಕ್ಲೀನ್ ಆಗಿ ವಾಶ್ ಮಾಡಿ ಎಲ್ಲ ಪಾಲಿಶ್ ಎಲ್ಲ ಹಾಕೊಡ್ತೀರಾ ಸರ್? ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ನೀಟ್ ಆಗಿ ಮಾಡ್ಕೊಡ್ತೀವಿ. ಓಕೆ ಸರ್. ಇದು ವ್ಯಾಗನ್ ಅದು 2012 ಮಾಡಲು 47,000 ಓಡಿದೆ, ಸಿಂಗಲ್ ಓನರ್. ಇದು 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 285 ಸ್ವಲ್ಪ ಹೆಚ್ಚು ಕಡಿಮೆ. ಹೌದೌದು. 14 ಮಾಡಲ್ ಸರ್ ಇದು? 12 ಮಾಡಲು. ಹೌದೌದು. ಆಮೇಲೆ ಇದು 2009 ಮಾಡಲು i10 ಆಟೋಮೆಟಿಕ್. ಇದು ಕೂಡ ಒಳ್ಳೆ ಟೈರ್, ಮ್ಯಾಗ್ವಿಲ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 245 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 9 ಮಾಡಲ್ ನೀವು ನೋಡಬಹುದು. ಆಫ್ಟರ್ ಮಾರ್ಕೆಟ್ ಅಲವೆನ್ಸ್ ಕೂಡ ಹಾಕಿದ್ದಾರೆ ಇದರಲ್ಲಿ. 245 ಹೆಚ್ಚು ಕಡಿಮೆ ಇದೆ. 245 ಹೆಚ್ಚು ಕಡಿಮೆ ಆಗುತ್ತೆ. 14 ಮಾಡಲು ಶಿಫ್ಟ್ ಡೀಸೆಲ್ VDI 57,000 ಓಡಿದೆ. ಇದು ಬಂದ್ಬಿಟ್ಟು ಸರ್ 4,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಓಕೆ, 4,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಬೇಕಂದ್ರೆ 14 ಡೀಸೆಲ್ ಶಿಫ್ಟ್ ಡೀಸೆಲ್. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ i10 2011 ಮಾಡಲು 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. 210 ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಇದು ಕೂಡ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಮ್ಯಾಗ್ನಾ ವರ್ಷನ್ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ, ನೋಡಿ ನೀವು ನೋಡಬಹುದು, ಮ್ಯಾಗ್ನಾ ವರ್ಷನ್ ರನ್ನಿಂಗ್ ಕೂಡ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ 2017 ಮಾಡಲು ಈಕೋ 5 ಸೀಟರ್ AC 385 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 385 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಗಾಡಿ. ಓಕೆ, 7 ಸೀಟರ್ ಸರ್ ಇದು? ಇದು 5 ಸೀಟರ್ AC. ಓಕೆ, 5 ಸೀಟರ್ AC ಬರುತ್ತೆ. ಹೌದೌದು. ಓಕೆ, ಪ್ರೈಸ್ ಸರ್? 385 ಹೆಚ್ಚು ಕಡಿಮೆ ಆಗುತ್ತೆ. 385 ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಸ್ವಿಫ್ಟ್ ಇದೆ 2013 ಮಾಡಲು ZXi ಟಾಪ್ ಅಂಡ್ ಮಾಡಲ್ ಶಿಫ್ಟ್ 435 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 435 ಏರ್ ಬ್ಯಾಗು, ಮ್ಯಾಗ್ ವಿಲ್, ಫುಲ್ ಟಾಪ್ ಅಂಡ್ ಮಾಡಲ್ ಸರ್. ಓಕೆ, ನೀವು ನೋಡ್ತಾ ಇರಬಹುದು ಇಲ್ಲಿ ಟಾಪ್ ಅಂಡ್ ಗಾಡಿ. ಹೌದೌದು. ಓಕೆ ಸರ್. 2011 ಮಾಡಲು VDI ರಿಡ್ಜ್ 255 ಹೆಚ್ಚು ಕಡಿಮೆ ಆಗುತ್ತೆ ಸರ್. 255 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. 11 ಮಾಡಲ್ ಸರ್ ಇದು? 11 ಮಾಡಲು ನೋಡಿ, ಯೆಲ್ಲೋ ಬೋರ್ಡ್ ETS 14 ಮಾಡಲು 275 ಹೆಚ್ಚು ಕಡಿಮೆ ಆಗುತ್ತೆ ಸರ್.
14 ಮಾಡಲ್ ಬಹಳ ಜನ ಬೇಕು ಅಂತ ಹುಡುಕ್ತಾ ಇರ್ತದೆ. ಎಲ್ಲೋ ಬೋರ್ಡ್ ಬೇಕು ಸರ್, ETS ಏನ್ ಬರೇ ನೀವು ವೈಟ್ ಬೋರ್ಡ್ ಮಾಡ್ತಿರಲ್ಲ ಸರ್ ಅಂತ. ಅದಕ್ಕೆ ಎಲ್ಲೋ ಬೋರ್ಡ್ ಇದೆ ನಮ್ಮ ಹತ್ರ ಇರುತ್ತೆ, ಅದು ಬರುತ್ತೆ. ಅದ್ ನೋಡಿ 2018 ಮಾಡಲು ಈಕೋ 365 ಹೆಚ್ಚು ಕಡಿಮೆ ಆಗುತ್ತೆ ಸರ್, 365 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸಾಂಟ್ರೋ 2007 ಮಾಡಲು GLS FC ರನ್ನಿಂಗ್ ಇದೆ, 155 ಹೆಚ್ಚು ಕಡಿಮೆ ಆಗುತ್ತೆ ಸರ್. FC ರನ್ನಿಂಗ್ ಇದೆ, ಹೌದು FC ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್. ಸರ್ 2010 ಮಾಡಲು i20 ಆಸ್ಟಾ ಟಾಪ್ ಅಂಡ್ ಮಾಡಲು 285 ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಮ್ಯಾಗ್ವಿಲ್, ಏರ್ ಬ್ಯಾಗು, ಬಾಡಿ ಲೈನ್, ಟೈರು ಇದೆಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ರನ್ನಿಂಗ್ ಎಲ್ಲ ಹಿಂಗಿದೆ, ಇಂಟೀರಿಯರ್ ತುಂಬಾ ನೀಟ್ ಆಗಿದೆ, ಏರ್ ಬ್ಯಾಗ್ ಇದೆ, ಎಲ್ಲ ಇದೆ ಇದರಲ್ಲಿ. 285 ಸರ್, ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2017 ಮಾಡಲು ಸಿಂಗಲ್ ಓನರ್ 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಸಣ್ಣ ಪುಟ್ಟ ಡೆಂಟ್ ಇದೆ, ಒರಿಜಿನಲ್ ಗಾಡಿ, ಒಳ್ಳೆ ಟೈರ್ ಎಲ್ಲ ಚೆನ್ನಾಗಿದೆ. ವ್ಯಾನ್ ಫುಲ್ ಡಿಮೇಟ್ ಇದೆ ಸರ್, ವ್ಯಾನ್ ಎಲ್ಲಿ ಸಿಗ್ತಾ ಇದೆ ಸರ್. 17 ಅದು ಕೂಡ 17 ಹೌದು 17 ಮಾಡಲು ಸಿಂಗಲ್ ಓನರ್ 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು i20 2009 ಮಾಡಲು, ಇದು ಕೂಡ ಆಸ್ಟಾ ಟಾಪ್ ಅಂಡ್ ಮಾಡಲು, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಇದೆ. 3 ಲಕ್ಷ ಕೊಟ್ರೆ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀವಿ. 3 ಲಕ್ಷ ಕೊಟ್ರೆ ಡೀಸೆಲ್ ಗಾಡಿ ಸರ್, ಇದು ಮಾಡಿಸ್ಕೊಡ್ತೀರಾ ನೀವು? ಟಾಪ್ ಅಂಡ್ ಮಾಡಲು ಇರಬಹುದು, ಮ್ಯಾಗ್ವಿಲ್ ಎಲ್ಲ ಇದೆ. ಮ್ಯಾಗ್ವಿಲ್ ಟೈರ್ಸ್ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿದೆ, ಟೈರ್ಸ್ ಕಂಡೀಷನ್. ಬರೀ 55,000 ಸರ್, ಇದು ಬರೀ 55,000. 15 ಮಾಡಲು ನಿಮ್ಗೆ ಇಂಡಿಕಾ ಎಲ್ಲೋ ಬೋರ್ಡ್, ಅದು ಬಹಳ ಕೇಳ್ತಾ ಇದ್ದಾರೆ ಸರ್, ನಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಬಾಡಿಗೆ ಕೊಡ್ಬೇಕಂತ. ಒಂಥರ ಬಡವ್ರು ಬಾದಾಮಿ ಸರ್, ಇದು 55,000 ಸಿಗುತ್ತೆ. ಹೌದೌದು. ಇದು ನೋಡಿ ಸರ್ 2011 ಮಾಡಲ್ ಡೀಸೆಲ್ i20, ಸಣ್ಣ ಪುಟ್ಟ ಕೆಲಸ ಇದೆ, 175 ಕೊಟ್ಬಿಡಿ ಸರ್. ಇದು 175. ಹೌದೌದು, i20 ಡೀಸೆಲ್ ಸರ್. ಇದು ನೋಡಿ ಸರ್ 2010 ಮಾಡಲು ಡೀಸೆಲ್ ಗಾಡಿ, ಮ್ಯಾಗ್ವಿಲ್ ಇದೆ, ಎಲ್ಲ ಇದೆ. 255 ಹೆಚ್ಚು ಕಡಿಮೆ ಮಾಡ್ಬಿಡಿ ಸರ್. 250 ನೀವು ನೋಡ್ತಾ ಇರಬಹುದು, ಡೀಸೆಲ್ ಗಾಡಿ ಇದೆ ಸರ್, ಡೀಸೆಲ್. ಹೌದೌದು. ಇದು ನೋಡಿ ಸರ್ 2017 ಮಾಡಲು ಡೀಸೆಲ್ 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. 210 ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಯೆಲ್ಲೋ ಬೋರ್ಡ್ ಸರ್. ಓಕೆ, ಯಾವ ಗಾಡಿ ಸರ್ ಇದು? ಇದು ಫೋರ್ಡ್ ಆಸ್ಪೆರ್ ಸರ್. ಓಕೆ, ಫೋರ್ಡ್ ಆಸ್ಪೆರ್. ಇದು ನೋಡಿ 14 ಮಾಡಲು, ಇದು ಟ್ವಿಸ್ಟ್, AC ಪವರ್ ಸ್ಟೀರಿಂಗ್, 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ನೋಡಿ ಸರ್ 2012 ಮಾಡಲು, ಇದು ಸಣ್ಣ ಪುಟ ಸ್ವಲ್ಪ ಕ್ರಾಚಸ್ ಇದೆ, ಚೂಸ್ ಮಾಡ್ಕೋಬೇಕು, ಒರಿಜಿನಾಲಿಟಿ ಇದೆ. 65,000 ಹೇಳೋದು, ಒಂದು 60 ಕೊಟ್ಬಿಡಿ ಸರ್ ಫೈನಲ್. ಬರೀ 60 ಕೊಡ್ತೀರಾ ನೀವು? ಹೌದೌದು. 12 ಮಾಡಲ್ ಸಿಂಗಲ್ ಓನರ್. ಹೌದೌದು. ಇದು ನೋಡಿ ಡ್ಯಾಟ್ಸನ್ ರೆಡಿಗೋ 2020 ಮಾಡಲು 175 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 175 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಹೌದೌದು. ಓಕೆ, ಇದು ನೋಡಿ ವ್ಯಾಗನ್, ಅದು 2008 ಮಾಡಲು, AC ಪವರ್ ಸ್ಟೀರಿಂಗ್, ಪವರ್ ಎಲ್ಲ ಇದೆ, 155 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 155 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಸ್ಯಾಂಟ್ರೋ ಇದು ನೋಡಿ ಸರ್ 2009 ಮಾಡಲು, ಎಕ್ಸೋ ಟಾಪ್ ಅಂಡ್ ಮಾಡಲು, 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು 15 ಮಾಡಲು ವ್ಯಾಗನ್ ಆಟೋಮೆಟಿಕ್ 285 ಹೆಚ್ಚು ಕಡಿಮೆ ಆಗುತ್ತೆ ಸರ್. 285 ಸ್ವಲ್ಪ ಹೆಚ್ಚು ಕಡಿಮೆ. ಹೌದೌದು. 2014 ಮಾಡಲು ಸ್ಪೋರ್ಟ್ಸ್ 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 285 ಸ್ವಲ್ಪ 14 ಸಿಂಗಲ್ ಓನರ್, ಫೈನಾನ್ಸ್ ಆಗುತ್ತೆ ಅದಕ್ಕೂ. ಇದಕ್ಕೂ ಆಗುತ್ತೆ. ಇದು ನೋಡಿ 2007 ಮಾಡಲ್ VXC ಶಿಫ್ಟ್, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, 185 ಹೆಚ್ಚು ಕಡಿಮೆ ಆಗುತ್ತೆ ಸರ್. 7 ಮಾಡಲ್. ಹೌದೌದು, ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, VXC ರನ್ನಿಂಗ್ ಎಲ್ಲ ರನ್ನಿಂಗ್ ತುಂಬಾ ಚೆನ್ನಾಗಿದೆ. 2013 ಮಾಡಲು ಡೀಸೆಲ್, ಇದು ಪಲ್ಸ್ 245 ಹೆಚ್ಚು ಕಡಿಮೆ ಆಗುತ್ತೆ. ಇದು ನೋಡಿ 2011 ಮಾಡಲು ETS ಪೆಟ್ರೋಲ್ 285 ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಬಾಡಿ ಲೈನ್, ಟೈರು, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ವೈಟ್ ಬೋರ್ಡ್ ಇದೆ. ವೈಟ್ ಬೋರ್ಡ್ ಪಕ್ಕ. ಓಕೆ ಸರ್, ಬನ್ನಿ. 2009 ಮಾಡಲು ಶಿಫ್ಟ್ ಡೀಸೆಲ್, ಮ್ಯಾಗ್ವಿಲ್ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಮದಿದ್ ಕೆಳಗಡೆ ನಿಲ್ಸಿದ್ರೆ ಗಲೀಜ್ ಆಗಿದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. 210 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಇದು ನೋಡಿ ಸರ್ ಇನೋವಾ 2011 ಮಾಡಲು ಡೀಸೆಲ್, ಇದು ಮಿಡ್ಲ್ ವರ್ಷನ್, 465 ಹೆಚ್ಚು ಕಡಿಮೆ ಆಗುತ್ತೆ ಸರ್. 465 ಇದು ಕೂಡ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಬಾಡಿ ಲೈನ್, ಇಂಜನ್ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್. ಹೌದೌದು. ಓಕೆ, ಸೊ ವೀಕ್ಷಕರೇ, ಈ ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನಿಮ್ಗೆ ಯಾವ್ದಾದ್ರು ಗಾಡಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಸರ್ ಎಲ್ಲ ಡೀಟೇಲ್ ನಿಮಗೆ ಕಳಿಸ್ಕೊಡ್ತಾರೆ. ಅಡ್ರೆಸ್ಸು ಅಷ್ಟೇ, ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಬರ್ಬೋದು. ಇಲ್ಲ ಅಂತ ನೀವು ಕಾಲ್ ಮಾಡಿ, ಸರ್ ನಿಮ್ಗೆ ಲೊಕೇಶನ್ ಹೇಳ್ತಾರೆ. ಸೊ ಸರ್ ನಮ್ಮ ವೀಕ್ಷಕರಿಗೆ ಬರ್ತಾರೆ, ಸ್ವಲ್ಪ ಬೆಸ್ಟಾಗಿ ಡಿಸ್ಕೌಂಟ್ ಮಾಡಿ ಕೊಡಿ. ಸೊ ಈ ವಿಡಿಯೋನಲ್ಲಿ ಅಷ್ಟೇ. ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.